ಅವಾಗ ಯಾವಾಗ ಗೌರ್ಮೆಂಟ್ ಏನ್ ತಗಂತಿದ್ದಿಲ್ಲಲ್ರಿ ಅವಾಗ ಜೋಳಕ್ ಬೆಲೆ ಇದ್ದಿಲ್ಲ. 1600 ತನ ಕೊಟ್ಟಿವಿ ಅವಾಗ. ಗೌರ್ಮೆಂಟ್ ಖರೀದಿ ಕೇಂದ್ರದ ಜೋಳ ರೈತರ ಜೋಳ ತಗೊಳೋದ್ರಿಂದ ರೈತರ ಜೋಳಕ್ಕ ಬೆಂಬಲ ಬೆಲೆ ಬಂದೈತಿ. ಈ ಜೋಳ ಬೆಳೆದ್ದು 9 ಎಕರೆ ಐತಿ. ಟೋಟಲ್ ಇಲ್ಲಿ ನಮ್ದು 28 ಎಕರೆ ಐತಿ. ಖುಷಿ ಆಗೈತ್ರಿ ನಮಗ. ಎಲ್ಲರಿಗಿಂತ ಅನ್ನೋದಕ್ಕಿಂತ ನಮಗ್ ಬೆಳೆ ಬೇಸ್ ಬಂದೈತಿ ಅಂಬುದು ನನ್ಗೊಂದ್ ಪ್ಲಸ್ ಪಾಯಿಂಟ್. ಇವತ್ತು ಸುಮಾರು ನಾನು ಈ ಅಗ್ರಿಕಲ್ಚರ್ ಫೀಲ್ಡ್ ಬಂದು ಒಂದ್ 10 ವರ್ಷ ಆಯ್ತ್ರಿ. ಸ್ವಂತ ಟ್ರ್ಯಾಕ್ಟರ್ ಇದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬಂತು. ನಮ್ ಮನೆ ಗಾಡಿ ಆದ್ರಿಂದ ಡೀಸೆಲ್ ಅಷ್ಟೇ ಖರ್ಚು. ಜೋಳಕ್ ಬಂತು ಮೇನ್ ಜಿಗಿ ರೋಗ. ಇದು ಬಹಳ ಡೇಂಜರ್ ಅಂತಂದು ಫಸ್ಟ್ 4 ಸಲ ಎಣ್ಣೆ ಕೊಟ್ಟಿ ನಾನು ಪ್ರತಿ ಸಲ ಜಿಗಿಗೆ ಎಣ್ಣೆ ಹಾಕಿ ಹೊಡೆದಿನಿ. ಇಲ್ಲಿಗೆ ಅಂದಾಜು ಎಕರೆಗೆ 20 ಕ್ವಿಂಟಲ್ ಬರುತ್ತೆ ಅನ್ನೋದು ಐತ್ರಿ. ನಾನು ಅಂಗಡಿಗಳಿಗೆ ಮಾರಿದ್ರೆ 2700 ಐತ್ರಿ ಹೊರಗಡೆ ಮಾರ್ಕೆಟ್ ಮಾರಿದ್ರೆ. ಅದೇ ನಾವು ಸರ್ಕಾರದ ಖರೀದಿ ಕೇಂದ್ರಕ್ಕೆ ಏನಾದ್ರು ಮಾರಿದ್ರೆ ಇದು ಹೊರಗಿನ 1000 ರೂಪಾಯಿ ಬೆಲೆ ಜಾಸ್ತಿ ಕೊಡ್ತಾರೆ. 3700 ಐತ್ರಿ. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪ್ನಿ ಹುಡ್ಕೊಂಡ್ ಬರ್ಬೋದು. ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ನಮಸ್ಕಾರ ರೈತ ಬಾಂಧವರೇ, ನೀವು ನೋಡ್ತಾ ಇದ್ದೀರಾ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನನ್ನ ವಿಡಿಯೋದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಆಗಿರ್ತಕ್ಕಂಥ ಸ್ವಂತ ಜಮೀನಲ್ಲಿ ಜೋಳ ಬಿತ್ತನೆ ಮಾಡಿ ನಮ್ಮ ಗ್ರಾಮಕ್ಕೆ ಹೈಯೆಸ್ಟ್ ಇಳುವರಿನ ಪಡೆದಿರ್ತಾರೆ ಅಂತ ಹೇಳ್ಬೋದು. ಸೊ ಅವರನ್ನು ನಾನಿವತ್ತು ನಿಮ್ಮ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಇವತ್ತು ಅವ್ರನ್ನೇ ಪರಿಚಯ ಮಾಡ್ಸೋಣ ಅಂತ ಇಲ್ಲಿದ್ದಾರೆ. ನಮಸ್ಕಾರ ರಾಘು. ನಮಸ್ಕಾರ. ಹೆಸರು ಹೇಳು, ನಿನ್ನ ಹೆಸರೇನು? ನನ್ನ ಹೆಸರು ರಾಘವೇಂದ್ರ ಅಂತ. ಓಕೆ. ನಂದು ರಾಯಚೂರು ಜಿಲ್ಲೆ ಶಿರವಾರ ತಾಲೂಕು ಅರವಿ ಗ್ರಾಮದ ರೈತ ನಾನು. ವೆರಿ ಗುಡ್. ಓಕೆ. ನಿಂದು ಸ್ವಂತ ಜಮೀನ ಇದು? ಸ್ವಂತ ಜಮೀನು. ಎಷ್ಟು ಎಕರೆ ಐತೆ ಇದು? ನಮ್ದು ಈ ಜೋಳ ಬೆಳೆದ್ದು 9 ಎಕರೆ ಐತ್ರಿ. ಓಕೆ. ಜೋಳ ಬೆಳೆದ್ದು 9 ಎಕರೆ. ಟೋಟಲ್ ಎಷ್ಟು ಎಕರೆ ಐತೆ? ಟೋಟಲ್ ಇಲ್ಲಿ ನಮ್ದು 28 ಎಕರೆ ಐತೆ. 28 ಎಕರೆಯಲ್ಲಿ 9 ಎಕರೆ ಜೋಳ ಮಾಡಿದ್ವಿ. ಉಳಿದಿದ್ದೆಲ್ಲ ಭತ್ತ ಮಾಡಿದ್ವಿ. ಓಕೆ. ಈ ಜೋಳ ಇಳುವರಿ ಬಂತು ಅಂತಂದ್ರೆ ಇವಾಗ ನಾನ್ ನೋಡ್ಲಿಕ್ಕೆ, ಯಾಕಂತಂದ್ರೆ ನಾನು ಇದೇ ಊರ್ನವನಾಗಿರೋದ್ರಿಂದ ನಿನ್ ಬಗ್ಗೆ ನಾನೇ ಮಾತಾಡ್ಬೋದು. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ನಿನ್ ಮನೆ ಇದೆ, ನನ್ನ ಜಮೀನ್ ಪಕ್ಕದಲ್ಲಿ ನಿನ್ ಜಮೀನ್ ಇರೋದ್ರಿಂದ ಸೊ ನೋಡ್ತಾ ತಿರುಗಾಡಿದ್ದೀನಿ. ನಾನು ಒಳ್ಳೆ ಬೆಳೆ ಬೆಳೆದಿದೆ ಅಂತಾನು ಹೇಳ್ಬೋದು. ಈ ಜೋಳದ ಬೆಳೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿದ್ದೆ? ಜೋಳದ ಬೆಳೆ ಅಂದ್ರೆ ಈ ವರ್ಷ ಬಹಳ ಖುಷಿ ಆಗೈತ್ರಿ ನಮಗ. ಎಲ್ಲರಿಗಿಂತ ಅನ್ನೋದಕ್ಕಿಂತ ನಮಗ್ ಬೆಳೆ ಬೇಸ್ ಬಂದೈತಿ ಅಂಬುದು ನಮಗೊಂದ್ ಪ್ಲಸ್ ಪಾಯಿಂಟ್ ಇವತ್ತು. ವೆರಿ ಗುಡ್. ಯಾವ ಬೀಜ ಬಿತ್ತನೆ ಮಾಡಿದೆ? ಇದು ಹೈಟೆಕ್ 01 ರೀ. 3201. ಓಕೆ. ಯಾವಾಗ ಬಿತ್ತನೆ ಮಾಡಿದೆ? ಅದೇ ನನ್ನ ಟೈಮಲ್ಲೇ ಬಿತ್ತನೆ ಮಾಡಿ ಸೆಪ್ಟೆಂಬರ್ 1 ಬಿತ್ತನೆ ಮಾಡಿದ್ವಿ. 9 ಎಕರೆಯಲ್ಲಿ ಬಿತ್ತನೆ ಮಾಡಿ. 9 ಎಕರೆ. ಎಕರೆಗೆ ಎಷ್ಟು ಪಾಕೆಟ್ ಹೋಗಿದ್ವು? ಎಕರೆಗೆ 4 kg ಬರುತ್ತೆ. 3 ಪಾಕೆಟ್, ಒಂದೂವರೆ ಪಾಕೆಟ್ ಹೋಗಿತ್ತು. 2 ಪಾಕೆಟ್ ಒಳಗಡೆ, 2 ಪಾಕೆಟ್ ಒಳಗೆ, ಒಂದೂವರೆ ಮೇಲೆ 2 ಒಳಗೆ. ಓಕೆ. ಬಿತ್ತನೆ ಮಾಡಿದ್ದು ಸಕ್ಸಸ್ಫುಲ್ ಆಗಿ ಆಯ್ತು. ಅದೇ ನನ್ ಜಮೀನು ನಿನ್ ಜಮೀನ್ ಪಕ್ಕದಲ್ಲಿ ಇತ್ತಲ್ಲ, ಸೇಮ್ ಇಬ್ರದ್ದು ಒಟ್ಟಿಗೆ ನಾಟಿಗೆ ಆಯ್ತು. ಬಟ್ ನಿಂದು ಗ್ರೋತ್ ಚೆನ್ನಾಗಿ ಬಂತು. ಜಮೀನು ಚೆನ್ನಾಗಿರೋದ್ರಿಂದ ಒಳ್ಳೆ ಇಳುವರಿ, ಭೂಮಿ ಬೇಸಿರೋದ್ರಿಂದ. ಓಕೆ. ನೀನು ಈ ಅಗ್ರಿಕಲ್ಚರ್ ಫೀಲ್ಡ್ ಎಷ್ಟು ವರ್ಷದಿಂದ ಮಾಡೋದು? ಸುಮಾರು ನಾನು ಈ ಅಗ್ರಿಕಲ್ಚರ್ ಫೀಲ್ಡ್ ಬಂದು ಒಂದ್ 10 ವರ್ಷ ಆಯ್ತು. 10 ವರ್ಷ ಆಯ್ತು. ಓಕೆ. ಓದಿರೋದು ವಿದ್ಯಾಭ್ಯಾಸ? ಓದಿದ್ದು ಸೆಕೆಂಡ್ ಇಯರ್ ಮುಗಿಸಿನಿ. ಅಲ್ಲಿಗೆ ಓಕೆ. ಅಂದ್ರೆ ಮನೆ ಜವಾಬ್ದಾರಿ, ಹೊಲದ ಜವಾಬ್ದಾರಿ ತಗೊಂಡಿದ್ರಿಂದ ಅಲ್ಲಿಗೆ ಎಜುಕೇಶನ್ ಸಾಕ್ ಮಾಡಿದ್ರಿ. ಓಕೆ. ಬೀಜ ಎಲ್ಲಿ ತಗೊಂಡ್ಬಂದಿ ನೀನು? ಬೀಜ ಪೋತನೊಳಗೆ ತಂದಿದ್ದೆ. ಓಕೆ. ಈಗ ನಿಂದು ಇದು ಖರ್ಚು ಬಗ್ಗೆ ಹೇಳ್ಬೇಕಾಯ್ತಂತಂದ್ರೆ ಎಷ್ಟು ಖರ್ಚು ಮಾಡಿದ್ವಿ ಎಕರೆಗೆ? ಅಂದಾಜು ಎಕರೆಗೆ ಒಂದು 20,000 ಒಳಗೆ ಆಗಿರ್ತೀರಿ. 20,000, 18,000, 20,000 ಮಿನಿಮಮ್. ಸ್ವಂತ ಟ್ರ್ಯಾಕ್ಟರ್? ಸ್ವಂತ ಟ್ರ್ಯಾಕ್ಟರ್. ಓಕೆ. ಸ್ವಂತ ಟ್ರ್ಯಾಕ್ಟರ್ ಇದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬಂತು. ನಮ್ ಮನೆ ಗಾಡಿ ಆದ್ರಿಂದ ಡೀಸೆಲ್ ಅಷ್ಟೇ ಖರ್ಚು. ಅದೇ ಬಾಡಿಗೆ ಕೊಡ್ಬೇಕು, ನಾನು ಲೀಸ್ ಕೊಡ್ಬೇಕಂತಂದ್ರೆ ಎಕರೆಗೆ 18,000, 20,000 ಬರೋದು. ಲೀಸ್ ಇಂದು ಬಾಡಿಗೆ ಗಾಡಿ ಅಂತಂದ್ರೆ 35,000 ರೂಪಾಯಿ ತನಕ ಖರ್ಚು ಬರ್ತಿತ್ತು. ಈಗ ಮನೆ ಗಾಡಿ ಆಗಿರೋದ್ರಿಂದ ಬರೀ ಒಂದು 20,000. ಮನೆ ಗಾಡಿ ಮನೆ ಹೊಲ ಆಗಿರೋದ್ರಿಂದ ಒಂದು 15,000 ರೂಪಾಯಿ ಖರ್ಚು ಕಡಿಮೆ ಆಗೈತಿ. ಓಕೆ. ಬೆಳೆ ಬರೋಷ್ಟ್ರೊಳಗಡೆ ಎಷ್ಟು ಸಲ ಗೊಬ್ಬರ ಕೊಟ್ಟಿದ್ದಿ? 2 ಸಲ ಕೊಟ್ಟಿನ್ರಿ. ಅದು 3 ಸಲ ಕೊಡೋದನ್ನ ಸ್ವಲ್ಪ ನಾನು ಫಸ್ಟ್ನೇ ಸಲ ಲೇಟ್ ಮಾಡಿದ್ರಿಂದ 3 ಸಲ ಕೊಡೋದನ್ನ 2ನೇ ಸಲ 2 ಸಲ ಕೊಟ್ಟಿನಿ. 2 ಸಲ ಕೊಟ್ಟಿನಿ. ಈ ಸ್ಪ್ರೇ ಎಷ್ಟು ಸಲ ಕೊಟ್ಟಿದ್ದಿ? 4 ಸಲ ಮಾಡೀನಿ. 4 ಸಲ ಸ್ಪ್ರೇ ಮಾಡೇನ್ರಿ. 4 ಸಲ ಸ್ಪ್ರೇ ಮಾಡೀನಿ. ಮಾಡ್ದಂಗಲ್ಲ ಇದಕ್ಕ ಜೋಳಕ್ ಬಂತು ಮೇನ್ ಜಿಗಿ ರೋಗ. ಅದಕ್ಕ ಹಂಗಾಗಿ
ಜಿಗಿ ರೋಗ ಇದು ಬಹಳ ಡೇಂಜರ್ ಅಂತಂದು ಫಸ್ಟ್ 4 ಸಲ ಎಣ್ಣೆ ಕೊಟ್ಟಿನಲ್ಲ, ಪ್ರತಿ ಸಲ ಜಿಗಿಗೆ ಎಣ್ಣೆ ಹಾಕಿ ಹೊಡೆದಿನಿ. ಓಕೆ, ವೆರಿ ಗುಡ್. ಅದಕ್ಕೆ ಇವತ್ತು ಒಳ್ಳೆ ರಿಸಲ್ಟ್ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಯಾಕಂತಂದ್ರೆ ನಾನು ನಿಮ್ ಜೊತೆಗೆ ನಾನು ಒಂದು ಎಣ್ಣೆ ಸ್ಪ್ರೇ ಮಾಡ್ಲಾರ ಸಲುವಾಗಿ ನಂದು ಇಳುವರಿ ಕುಂಠಿತ. ನಿಮ್ಗೆ ಸ್ವಲ್ಪ ಡಿಫರೆನ್ಸ್ ಆಯ್ತು. ಹೌದು. ಓಕೆ, ಅಂದ್ರೆ 2 ಸಲ ಗೊಬ್ಬರ ಕೊಟ್ಟಿದ್ದಿ, 4 ಸಲ ಎಣ್ಣೆ ಹೊಡೆದ. ಓಕೆ, ಮತ್ತಿನ್ ಈ ತರ ಖರ್ಚುಗಳಂತ ಯಾವೇನು? ಏನಿಲ್ರಿ, ಅದು ಇನ್ನ ಇದ್ರಾಗ ಒಂದ್ ಚಿಕ್ಕುಂಟೆ ಹೊಡೆಸ್ಬೇಕಾಗಿತ್ತು. ಆ ಮಳೆ ಬರೋ ಕಾರಣದಿಂದ ಚಿಕ್ಕುಂಟೆ ಹೊಡೆದಾಗ್ಲಿಲ್ಲ. ಅದನ್ನು ಒಂದ್ಸಲ ಬಿಟ್ಟು 2 ಸಲ ಚಿಕ್ಕುಂಟೆ ಹೊಡೆಸ್ಬೇಕಾಗಿತ್ತು. ಹೊಡೆಸ್ಬೇಕನ್ನಷ್ಟಿಗೆ ಮಳೆ ಬಂತು. ಆಮೇಲೆ ಅದು ಯಾವಾಗ ಜೋಳ ಬೆಳೆದ್ ಬಿಡುತ್ತಲ್ಲ, ಬೆಳೆದಾಗ ಚಿಕ್ಕುಂಟೆ ನಡೆಯಲ್ಲ ಅದ್ರಾಗ. ಹೌದೌದು. ಯಾಕಂದ್ರೆ ದಂಟೆಲ್ಲ ಮುರಿದು ಬಂದ ಕೂಡಲೇ ಅದು ಚಿಕ್ಕುಂಟೆ ನಡೆಯಂಗಿಲ್ಲ ಅಂತಂದು ಬಿಟ್ಬಿಟ್ಟು ಚಿಕ್ಕುಂಟೆ ಹೊಡೆದಿಲ್ಲ. ಹೊಡೆದ್ರೆ ಇನ್ನೊಂದ್ ಸ್ವಲ್ಪ ಬೇಸ್ ಬರ್ತಿತ್ತು. ಚಿಕ್ಕುಂಟೆ ಹೊಡೆದು ಕಳೆ ತೆಗಿಸ್ತಾರೆ ಅಂತರದೆಲ್ಲ. ಇನ್ನ ಇದಕ್ಕಿಂತ ಚೆನ್ನಾಗಿ ಬರ್ತೈತೆ. ನಮ್ಗ ಅನುಕೂಲ ಆಗಿಲ್ಲ ಮಳೆ ಇರೋ ಕಾರಣದಿಂದ. ಓಕೆ, ವೆರಿ ಗುಡ್. ಇವಾಗ ಎಷ್ಟು ಇಳುವರಿ ಎಷ್ಟು ಬರ್ಬೋದು ಅಂತ ಅನಿಸ್ತದೆ? ಈಗೆಲ್ಲ ರಾಶಿ ಮಾಡ್ತಾ ಇದೆಯಾ ಮನೆಯಿಂದ? ಈಗ ಬರ್ಬೋದು. ಇಲ್ಲಿಗೆ ಅಂದಾಜು ಎಕರೆಗೆ 20 ಕ್ವಿಂಟಲ್ ಬರುತ್ತಂಬುದು ಐತ್ರಿ ನನಗೆ. ಓಕೆ, ಈ ಪಾಕೆಟ್ಗಳು ಎಷ್ಟು ಪಾಕೆಟ್ ಆಗ್ಯಾವ? ಇವು ಪಾಕೆಟ್ 192, 93 ಆಗ್ಯಾವ್ರಿ. 192, 193 ಪಾಕೆಟ್ ಆಗ್ಯಾವ. ಒಂದೊಂದ್ ಪಾಕೆಟ್ ಎಷ್ಟು ಕೆಜಿ ಬರ್ಬೋದು ಅಂದಾಜು? 60 ರಿಂದ 65 ಕೆಜಿ ಒಳಗ್ ಬರ್ಬೋದು. 65 ಕೆಜಿ. ಓಕೆ, ಒಂದು ಪಾಕೆಟ್ 60 ಕೆಜಿ ಹಿಡಿದ್ರು ಕೂಡ ನಿಮ್ಗೆ ಏನಿಲ್ಲ ಅಂತಂದ್ರೆ ಒಂದು 180 ಕ್ವಿಂಟಲ್ ತನಕ ಆರಾಮಾಗಿ ಆಗುತ್ತೆ. 20 ಕ್ವಿಂಟಲ್ ಆರಾಮಾಗಿ ಬಂದೇ ಬರುತ್ತೆ. ಓಕೆ, ಎಕರೆಗೆ 20 ಕ್ವಿಂಟಲ್ ಇಳುವರಿ ಬಂತಂದ್ರೆ ಎಷ್ಟು ಲಾಭ ಆಗ್ಬೋದು ನಿಮ್ಗೆ? ಅಂದ್ರೆ ಈ ಗೌರ್ಮೆಂಟ್ ರೇಟ್ ಅಥವಾ ಮಾರ್ಕೆಟ್ ರೇಟ್ ಪ್ರಕಾರ? ಈಗ ಇಲ್ಲೇ ನಾವು ಹೊರಗ ಅಂಗಡಿಗಳಿಗೆ ಮಾರಿದ್ರೆ 2700 ಐತ್ರಿ ರೇಟ್. ಹೌದು. ಈಗ 2700 ಅಂದ್ರೆ 20 ಕ್ವಿಂಟಲ್ಗೆ 54,000 ಆಗುತ್ತೆ. 54,000 ಅಂದ್ರೆ ಒಂದ್ 20,000 ಖರ್ಚು ತೆಗೆದ್ರೆ 34,000 ಉಳಿಯುತ್ತೆ 1 ಎಕರೆಗೆ. ಅದು ಹೊರಗಡೆ ಮಾರ್ಕೆಟ್ ಮಾರಿದ್ರೆ. ಅದೇ ನಾವು ಸರ್ಕಾರದ ಖರೀದಿ ಕೇಂದ್ರಕ್ಕೆ ಏನಾದ್ರು ಮಾರಿದ್ರೆ ಅಲ್ಲಿ ರೈತರ ಬೆಲೆಗೆ ಇದು ಹೊರಗಿನಕಿನ 1,000 ರೂಪಾಯಿ ಬೆಲೆ ಜಾಸ್ತಿ ಕೊಡ್ತಾರೆ. 3,700 ರೂಪಾಯಿ. 3,700 ಐತ್ರಿ. ಇಲ್ಲಿ 1,000 ರೂಪಾಯಿ ಜಾಸ್ತಿ ಉಳಿತು. ಅಂದ್ರೆ ಕ್ವಿಂಟಲ್ಗೆ 1,000 ರೂಪಾಯಿ ಜಾಸ್ತಿ. ಅಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನಿಮ್ಗೆ 54,000ದಲ್ಲಿ 20,000 ಮೈನಸ್ ಖರ್ಚು ತೆಗೆದ್ರೆ ಕೂಡ ನಿಮ್ಗೆ 34,000 ರೂಪಾಯಿ ಉಳಿತಿತ್ತು. ಅದು ಲೀಸ್ ಇಲ್ಲ, ಏನಿಲ್ಲ. ಹಂಗಾಗಿ ನಿಮ್ಗೆ 34,000 ಉಳಿತಿತ್ತು. ಅದು ಏನಾದ್ರು ಗೌರ್ಮೆಂಟ್ ರೇಟಿಗೆ ಕೊಟ್ಟನಂತಂದ್ರೆ ನಿಮ್ಗೆ ಅಲ್ಲಿ ಒಂದು 10,000 ಎಕ್ಸ್ಟ್ರಾ ಬರುತ್ತೆ. 40,000, 44,000 ಬರುತ್ತೆ. ಒಳ್ಳೆ ಒಂದು ಲಾಭ ಅಂತ ಹೇಳ್ಬೋದಲ್ಲ. ಇದ್ರ ಇಷ್ಟು ಲಾಭ ಗದ್ದೆಲಿ ಉಳಿಯಂಗಿಲ್ಲ. ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ಇಲ್ಲ. ಇಷ್ಟು ಲೇಬರ್ ಖರ್ಚು ಬಹಳ ಕಡಿಮೆ. ಹೌದು. ಆಮೇಲೆ ಗದ್ದೆ ಇದ್ದಷ್ಟು ರೋಗಗಳು ಕಡಿಮೆ. ಇದ್ರಾಗೆ ಇದು ಬಯಲ್ ಬೆಳೆ ಅಂತಂದು ಅಂದ್ರೆ ಅವಾಗ ಯಾವಾಗ ಗೌರ್ಮೆಂಟ್ ಏನ್ ತಗೊಂತಿದ್ದಿಲ್ಲಲ್ರಿ, ಅವಾಗ ಜೋಳಕ್ ಬೆಲೆ ಇದ್ದಿಲ್ಲ. ಹೌದೌದು. ನಾವ್ ಬೆಳೆದ್ರುನು ಕಷ್ಟಪಟ್ಟು ಬೆಳೆದ್ರುನು 1600 ತನ ಕೊಟ್ಟಿವಿ ಅವಾಗ. ಗೌರ್ಮೆಂಟ್ ಖರೀದಿ ಕೇಂದ್ರದ ಜೋಳ ರೈತರ ಜೋಳ ತಗೊಳೋದ್ರಿಂದ ರೈತರ ಜೋಳಕ್ಕ ಬೆಂಬಲ ಬೆಲೆ ಬಂದೈತಿ. ವೆರಿ ಗುಡ್. ಖರ್ಚು ಕಡಿಮೆ. ಆಮೇಲೆ ನೀರುನು ಬಹಳ ಬೇಕಿಲ್ಲ. ಹೌದು. ನೀರಿನ ವಿಚಾರಕ್ಕೆ ಬಂದ್ರೆ ಎಷ್ಟೆಲ್ಲ ನೀರ್ ಬಿಟ್ಟಿದ್ದಿ? ಮಳೆಗೆ ಈ ಸಲ ಮಳೆ ಈ ವರ್ಷ ಕಂಟಿನ್ಯೂ ಮಳೆ ಐತೆ. 2025 ಕಂಪ್ಲೀಟ್ ಮಳೆ ಐತಿ. ಕಂಪ್ಲೀಟ್ ಮಳೆ ಇದ್ರೂನು ಲಾಸ್ಟ್ 2 ಸಲ ನಾನು ಕಾಲುವೆ ನೀರು ಬಿಟ್ಟಿನಿ. ಕಾಲುವೆ ನೀರು 2 ಸಲ ಬಿಟ್ಟಿನಿ. ಅದೇ ನಾನು ನೀವು ಸೇಮ್. ಓಕೆ, ನಂದು ಇವಾಗ ಅಂದಾಜ್ ಲೆಕ್ಕಕ್ಕೆ ಒಂದು 15-16 ಕ್ವಿಂಟಲ್ ನಂದು ಬರ್ತದೆ. 20 ಕ್ವಿಂಟಲ್ ದಾಡ್ತಿ. ಯಾಕಂತಂದ್ರೆ ಭೂಮಿನೂ ಚಲೋ ಐತೆ ನಿಂದು. ಚೆನ್ನಾಗೈತ್ರಿ. ಆಮೇಲೆ ನಿಂದು ಕೆಲ್ಸನು ಚಲೋ ಐತಿ ಎಲ್ಲ. ಒಂದು ಸ್ಪ್ರೇ ಇಂದನು ಕೂಡ ನಿಂದು ಸಕ್ಸಸ್ ಆಯ್ತು ಅಂತ ಹೇಳ್ಬೋದು. ಅದು ಅಂದ್ರೆ ಸ್ವಲ್ಪ ಗಾಡಿ ಐತೆ ಅಂತ 1 ಸಲ 2 ಸಲ ಟಿಲ್ಲರ್ ಹೆಚ್ಚಿಗೆ ಹೊಡೆದು ಭೂಮಿನ ಮಾಡ್ಕೊಂಡಿದ್ದೆ. ವೆರಿ ಗುಡ್. ಓಕೆ, ಇದೇ ಬಾಡಿಗೆ ಮಾಡ್ಬೇಕಂದ್ರೆ ಕಷ್ಟ ಆಗ್ತದ್ರಿ. ಗಾಡಿ ಯಾರ್ದಾದ್ರೆ ಅಷ್ಟೇ. ಹೌದೌದು. ಈಗ ಬಾಡಿಗೆ ಆದ್ರೆ 3 ಸಲ 4 ಸಲ ಹೊಡ್ಸಿಗಂತ. ಅದೇ ಬರೀ ಡೀಸೆಲ್ ಹಾಕ್ಸ್ಕೊಳ್ಳೋದು ಹೊಡೆದಲ್ಲ. ಮನೆ ಗಾಡಿ ಅಂತಂದು ಒಂದ್ 6 ಸಲ 7 ಸಲ ಹೊಡೆದೇವ್ರಿ. ಓಕೆ, ವೆರಿ ಗುಡ್. ಹಾಗೆ ಈಗ ಜೋಳ ಬೆಳೆಯವ್ರಿಗೆ ನಿನ್ ಕಡೆಯಿಂದ ಏನಾದ್ರು ಸಲಹೆ ಸಲಹೆ ಕೊಡ್ತೀನಿ. ಗದ್ದೆ ಬಿಟ್ಟು ಜೋಳ ಮಾಡಿದ್ರೆ ನೀರುನು ಉಳಿತಾವ, ಅನುಕೂಲ ಇರೋ ಹೊಲಗಳು. ಸಪೋಸ್ ಎರೆ ಹೊಲಗಳು ಇರ್ತಾವ, ಕಂಟಿನ್ಯೂ ಮಳೆ ಆದ್ರೆ ಅಂತಲ್ಲಿ ಜೋಳಗಳು ಇರಂಗಿಲ್ಲ. ನಾಟಂಗಿಲ್ಲ. ನಾಟಿದ್ರು ಮಳಿ ಕೊಳ್ತೋಗ್ಬಿಡುತ್ತೆ. ಇರೋರು ಜೋಳ ಮಾಡಿದ್ರೆ ಬಹಳ ಅನುಕೂಲ. ಯಾಕಂದ್ರೆ ಗದ್ದೆಗೆ ಏನ್ ಉಳಿತೈತೋ ಅದಕ್ಕಿಂತ ಇಲ್ಲಿ ಚೆನ್ನಾಗಿ ಉಳಿತೈತಿ ಜೋಳದಾಗ. ಹಂಗಾಗಿ ಜೋಳ ಮಾಡಿದ್ರೆ ಖರ್ಚು ಕಡಿಮೆ, ಟೆನ್ಷನ್ ಕಡಿಮೆ ರೈತರಿಗೆ. ಲೇಬರ್ ಖರ್ಚು ಕಡಿಮೆ. ಅಂದ್ರೆ ಇನ್ನೊಂದ್ ಏನ್ ಫಾಲ್ಟ್ ಅಂತಂದ್ರೆ ಇದು ಮಿಷನ್ ಕ್ಲಿಕ್ ಆಗಿಲ್ರಿ ಜೋಳ ಕೊಯ್ಯಾಕ. ಹಾರ್ವೆಸ್ಟರ್ ಆಗಿಲ್ಲ. ಲೇಬರ್ ನಾವು ಒಂದು 15,000 ತನ ಖರ್ಚು ಮಾಡಿದ್ರೆ ಬರೀ ಇದನ್ನ ಕಟಾವ್ ಹಾರ್ವೆಸ್ಟಿಂಗ್ ಮಾಡಕ್ಕೆ 6,000-7,000 ಲೇಬರ್ ಎಕರೆಗೆ. ಅಂದ್ರೆ ಹೊಲಕ್ ಖರ್ಚು ಮಾಡಿದಷ್ಟು ಅರ್ಧ ಗೇಡಿ ಬರೀ ಹಾರ್ವೆಸ್ಟ್ ಮಾಡಕ್ 60% ಹೊಲಕ್ ಖರ್ಚು ಮಾಡಿದ್ರೆ 40% ಬರೀ ಹಾರ್ವೆಸ್ಟ್ ಮಾಡಕ್ಕೆ ಖರ್ಚಾಗ್ತದೆ. ಹೌದೌದು. ಇದೊಂದು ಮಿಷನ್ ಒಂದು ಸಕ್ಸಸ್ ಆಗಿಲ್ಲ. ಸಕ್ಸಸ್ ಅನ್ನಕ್ಕೆ ಏನಿಲ್ಲ, ಆಗತ್ತೆ. ಬಟ್ ಅಷ್ಟು ಪೂರ್ತಿ ಡ್ರೈ ಆಗಲ್ತಾನೆ ಬಿಡ್ಬೇಕು.
ಬಿಟ್ರೆ ಮಾತ್ರ ಸಕ್ಸಸ್ ಆಗ್ತದ, ಆದ್ರೂನು ನುಚ್ಚಾಗೋದು ಅದೆಲ್ಲ. ಆಗತ್ರಿ ಆಮೇಲೆ ಎಲೆ ಹಸಿರು ಇತ್ತಂದ್ರೆ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತ, ತೀಡ್ ಬಿಡ್ತ್ರಿ ಇದು. ಹೌದೌದೌದೌದು. ಜೋಳ ಎಷ್ಟು ವೈಟ್ ಜೋಳ ಇರ್ತಾವಂದ್ರೆ ಅಷ್ಟು ಬೆಲೆ ಇದು. ಬೆಲೆ ಇರ್ತೈತ್ರಿ. ವೆರಿ ಗುಡ್ ಅಂಡ್ ಕಂಗ್ರಾಚುಲೇಷನ್ಸ್ ರಾಘು ನಿನ್ಗೆ. ಯಾಕಂತಂದ್ರೆ ಒಳ್ಳೆ ಇಳುವರಿ ಪಡೆದು ಒಂದು ಮಾದರಿ ರೈತ ಆಗಿದ್ದೆ ಅರಿವೇಗ. ಸೊ ಆಲ್ ದ ಬೆಸ್ಟ್, ನಿನ್ನ ಮುಂದಿನ ಫ್ಯೂಚರ್ ಕೂಡ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಕಡೆಯಿಂದ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರ ಕಡೆಯಿಂದ ಕೂಡ ನಿನಗೆ ಒಂದು ಆಲ್ ದ ಬೆಸ್ಟ್ನ ಹೇಳ್ತಾ ಇದ್ದೀನಿ. ಮುಂದಿನ ಫ್ಯೂಚರ್ ಕೂಡ ನಿನಗೆ ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ಮಾದರಿ ರೈತನ ಕಥೆ ಆಗಿತ್ತು. ಯಾಕಂತಂದ್ರೆ ಮಾದರಿ ರೈತ ಅಂತಲೇ ಹೇಳ್ಬೋದು. ಒಂದು ಯುವ ರೈತ ಒಂದು 9 ಎಕರೆ ಜಮೀನಲ್ಲಿ ಎಕರೆಗೆ 20 ಕ್ವಿಂಟಲ್ ಇಳುವರಿನ ತೆಗೆದು ಜೋಳನ ಸಕ್ಸಸ್ಫುಲ್ ಆಗಿ ಇವತ್ತು ಹೊರಹೊಮ್ಮಿದ್ದಾನೆ. ಆತನ ಖುಷಿ ನೋಡಿ ನಮಗೂ ಕೂಡ ಖುಷಿ ಆಯಿತು. ಸೊ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.